ಅಲ್ಲ ಕಂಡಕ್ಸ್ಮಕ್ಕ, ಈ ವರ್ಷದಂಗೆ ಯಾವ ವರ್ಷನೂ ಇಷ್ಟೊಂದು ಸೂಡ್ರು ಚಳಿ ಇರ್ಲಿಲ್ಲ ಅಲ್ವಾ? ಅಯ್ಯೋ, ಬಾಗಿಲು ಬಡಿಯಕ್ಕೆ ಅಂತೇಳಿ ಒತ್ತರನೇ ಎದ್ದಣಂಗಿಲ್ಲ. ಯಪ್ಪ, ನಡ್ಕೊಂಡು ಅದೆಲ್ಲರ ಒಂದ್ ಮೂಲೆ ಕುತ್ಕೊಳ್ಳೋಣ ಅನ್ನಂಗಾಗುತ್ತೆ, ಅಷ್ಟು ಚಳಿ. ಅಲ್ಲ ಕಣೆ ಬಿಡಾಡಿ, ನೀನೇ ಹಿಂಗನ್ನ ಬೇಕಾರೆ ಇನ್ನು ನಾವು ನಿನ್ಕಿಂತ ಹೊಸಿ ವಯಸ್ಸಾಗೈತೆ, ನಾವಿನ್ನು ಹೆಂಗಾಡ್ಬೇಡ. ಅಯ್ಯೋ ಅಯ್ಯೋ ಅಯ್ಯೋ, ತೆಳ್ಳಗೆ ಬೆಳ್ಳಗೆ ಪಸಂದಾಗೆ ಇದೆಯಾ ಗಟ್ಕು ಮುಟ್ಟಿಯಾಗಿ ಇನ್ನುವ. ನೀನೇ ಹಿಂಗಾಡಬೇಕಾದ್ರೆ ನಾವು ಚಳಿ ಅಂತೇಳಿ ಸುಡ್ಕೊಳೋದ್ರಾಗೆ ತಪ್ಪೇನಿಲ್ಲ ಬಿಡಮಿ. ನೀನೊಳ್ಳೆ ಸಂದಾಗ ಹೇಳ್ತೀಯ ನೋಡು. ಈ ಚಳಿ ಅನ್ನೋದು ವಯಸ್ಸಾದವರು ವಯಸ್ಸಾಗಿಲ್ದವ್ರು ನೋಡಿ 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 ವಯಸ್ಸಾದವ್ರಿಗೆ ಚಳಿ ಆಗೋದ್ ಬೇಡ, ವಯಸ್ಸಿದ್ದವ್ರಿಗೆ ಚಳಿ ಆಗೋಣ ಅಂತ ಆಗ್ತತ್ ನೋಡು. ಹಂಗ್ ಮಾತಾಡ್ತೀಯಮ್ಮ ವಾಣಿ. ಲಕ್ಷ್ಮಕ್ಕ, ನೀನು ಇಲ್ಲೇ ಕೂತ್ಯೋ? ಯಾರು ನಿಮ್ಮಂತಕ ಈ ಸಳೆಗೆ ನಡ್ಕೊಂಡು ಹೋಗೋರು ಅಂತ ಯೋಚನೆ ಮಾಡ್ತಾ ಇದ್ದೆ. ನೀನಿಲ್ಲಿರೋದು ತುಂಬಾ ಒಳ್ಳೇದಾಯ್ತು ಬಿಡು. ಅದಕ್ಕೆ ಬರೇ ವೀಣಾ. ಅಯ್ಯೋ, ಎಷ್ಟ್ ದಿನ ಆತು ನೀನ್ ನೋಡ್ದಲೆಯ, ಅದೆಲ್ಲಿಗೆ ಹೋಗಿದ್ದೆ? ಅಯ್ಯೋ ದೇವ್ರೆ, ಬಿಡಮ್ಮ, ನೀನಂತೂ ಇವಾಗ ನಮ್ ಕೈಗೆ ಸಿಗದೇ ಇಲ್ಲ ಅಂತ ಕಾಣ್ತೀನಿ. ಅಯ್ಯೋ, ಏನ್ ಮಾಡೋದ್ ಲಕ್ಷ್ಮಕ್ಕ, ಒಬ್ಬೊಬ್ರದು ಒಂದೊಂಥರ. ನಂದು ಹಂಗೆ, ಏನ್ ಮಾಡೋದು, ಒತ್ತರನೇ ಎದ್ಬಿಟ್ಟು ಹೊಲಕ್ಕೆ ಹೋಗ್ತೀವಿ. ಚಳಿ ಅನ್ನಲ್ಲ ಗಿಳಿ ಅನ್ನಲ್ಲ, ಏನ್ ಮಾಡೋದು, ಸಂಗಪಂಗ ಅಂತ ಮಾಡ್ಕೊಂಡಿನಿ. ಕಟ್ಬೇಕಲ್ವೇ? ನನ್ ಗಂಡನು ಬರೀ ಎಂಡ ಕುಡಿಯೋದು ಹುಡಾಡೋದು, ಬರೀ ಇದೇ ಕೆಲಸ ಮಾಡ್ತಾನೆ. ಮತ್ ದುಡ್ಡೆಲ್ಲಿಂದ ಬರ್ತದೆ? ಅದಕ್ಕೆ ಹೋಗ್ತೀವಿ ನಮ್ಮ ಕೂಲಿಗೆ. ಈಗ ದುಡ್ದಾಗ್ಲೇ ನಾ ಕಾಸಲ್ವೇ? ಅದಕ್ಕೆ ನಿನಗೇನ್ ಬಿಡಮ್ಮ, ಸೊಸೆ ಮಾಡಿಕ್ತಾಳೆ, ನಿನ್ ಗಂಡ ಮಗ ದುಡಿತಾರೆ, ನಿನ್ಗೇನು? ಅಯ್ಯೋ, ಅದಕ್ಕೆ ಬಿಡಡಿ ಹಂಗಂತೀಯ? ಏನ್ ನಾನೇನ್ ಮಾಡ್ಲಿಲ್ಲ ಕೂಲಿನಿ ಅದು. ನಾನು ಒತ್ತರನೇ ಎದ್ದು ಮಾಡಿಟ್ಟಿವ್ನಿ. ಏನ್ ಹೇಳ್ಬೇಡ ನೀನ್ ನನಗೆ. ಈಗೆಲ್ಲ 4 ದಿನ ಕೂಲಿ ಅಲ್ಲಾಡಕ್ ಹೋಗ್ತಿದ್ಯಾ ಅಂತೇಳಿ ಈ ನಾಡಿ ಮಾತಾಡ್ತಿದ್ಯೇನು? ಏ ಇಲ್ಲಮ್ಮ, ಎಲ್ಲಿ ಕುತ್ಕೊಳ್ಳೋದೆಲ್ಲ ಬೇಸಿಗೆಗಾಲದಾಗೆ. ಅಯ್ಯೋ, ಇವಾಗ ಶಾನೆ ಕೆಲಸ ಐತೆ ನೋಡು. ನಾನು ಬಂದಿದ್ದ ಕೆಲಸನೇ ಮರ್ತು ಮಾತಾಡ್ತಾ ನಿಂತ್ಬಿಟ್ಟೆ. ಏನ್ ಗೊತ್ತಾ, ಕಡ್ಲೆ ಕೀಳಕ್ಕೆ ಮಲೆಜ್ಜರ್ ಹೊಲಕ್ಕೆ ಹೇಳಿದ್ದಾರೆ. ಕೂಲಿ ಆಳುಗಳು 1-3 ಜನ ಸಾಲ್ಟೇಜ್ ಆಗಿದ್ದಾರೆ ಕಣೆ. ಬರ್ತೀಯಾ? ಅದಕ್ಕೆ ನೀನ್ ಕೇಳೋಣ ಅಂತ ಬಂದವ. ನೀವೆಲ್ಲ ಸಾವುಕಾರಗಿತ್ತರು, ನೀವೆಲ್ಲಿ ಬರ್ತೀರಾ? ಆದ್ರೂ ಒಂದ್ ಮಾತು ಹೇಳಿಲ್ಲ ಅಂತೀರಾ ಅಂತ ಹೇಳಕ್ ಬಂದೆ. ನೀನು ಯಾಕೋ ಇತ್ತೀಚೆಗೆ ಯಾಕಡೆದೋ ಗಾಳಿ ಬೀಸ್ತಂಗ ಆಡ್ತೆ ಕಣಮಿ. ಗಾಳಿ ಗಂಡಂತ್ರದವಳು ಅಲ್ಲ, ನಾವೇನು ಬರಕಿಲ್ಲ ಅಂದ್ರೆ ಬರ್ತೀವಿ ತಗ, ಹೇಳು. ಅಯ್ಯೋ ಅಯ್ಯೋ, ಅದೇ ಶಡ್ಕಂಡೆ ಮಾತಾಡ್ತೀಯಾ? ಸರಿ ತಗೊಳಮಿ, ಹಂಗಾರೆ ನೀನ್ ಬರ್ತೀಯಾ? ನೀನು ಲಕ್ಷ್ಮಕ್ಕ ಹೆಂಗ್ ಮಾಡ್ತೀಯಾ? ಬರ್ತೀಯಾ ಇಲ್ಲೋ? ಏ, ನಾನು ಮನೆ ಕುತ್ಕೊಂಡು ಏನ್ ಮಾಡೋಣ, ನಾನು ಬರ್ತೀನಿ ತಗ ಅತ್ಲೆಗೆ. ನನಗೂ ಮನೆ ಕುತ್ಕೊಂಡು ಶಾನೆ ಬ್ಯಾಸರ ಆಗ್ತತೆ. ಅಲ್ಲಿಗಾರ ಬಂದ್ರೆ ಹಿಂಗ ಆಡ್ಕೊಂಡ್ ಬಂದ್ಬಿಡ್ತೀವಿ. ಸರಿ ತಾ, ಬರ್ತೀವಿ. ಎಷ್ಟೊತ್ತಿಗೆ ಹೋಗೋದು? ಅಯ್ಯೋ ನಡೀರಿ ಹಂಗಾರೆ. ಅಲ್ಲೇ ಟೈಮ್ ಆಯ್ತು, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಹೆಂಗು ನೀವು ಬರ್ತೀರಾ ಅಂತ ನಂಗೆ ಗೊತ್ತು, ಅದಕ್ಕೆ ಹೊಸಿ ಎಮೋಷನಲ್ ಡೈಲಾಗ್ ಹೊಡೆದೆ, ಹಂಗಂದ್ರೆ ಬೇಗ ಬರ್ತೀರಾ ಅಂತ. ಅಯ್ಯೋ ಮನೆಯಾಡಿ, ನಮ್ಮ ಬ್ಯಾಚಲ್ಲಿ ಡ್ರಾಮಾ ಕ್ವೀನ್ ಅಂದ್ರೆ ನೀನೇ ಕಣೆ ಬಿಡು. ನನಗೆ ಗೊತ್ತು ನೀನೆಲ್ಲ ಬರೀ ಡ್ರಾಮಾ ಮಾಡೋದು ಅಂತ. ಅದಕ್ಕೆ ನಾನು ಅನಾಡಿ ತಲೆ ಕೆಡ್ಸ್ಕೊಂಡಿಲ್ಲ. ಈ ಬೂದ್ಗುಂಬಳಕಾಯಿ ಲಕ್ಷ್ಮಕ್ಕ, ಇದು ಬರೀ ಎಲ್ಲದಕ್ಕೂ ತಲೆ ಕೆಡ್ಸ್ಕೊಂತದೆ. ನಾನ್ ತಲೆ ಕೆಡ್ಸ್ಕೊಂಡಿಲ್ಲಮ್ಮ, ನಿನ್ ಬುದ್ಧಿ ನಂಗೆ ಗೊತ್ತಲ್ವಾ? ಸರಿ ನಡ್ರತ್ತೆ, ಹೋಗೋಣ. ಸಿಕ್ಕಿ ಚಾನ್ಸ್ ಅಂತೇಳಿ ನನಗೆ ಬೈತಿದೀಯಾ? ಸರಿ ಇದ್ದೀರಿ ಬಿಡ್ರಿ ನೀವು. ತಗಳೆ ಪ್ರೀತಿ, ಘಮ ಘಮ ಅಂತೈತೆ. ಇವಾಗ ತಾನೇ ಮಾಡಿದ್ ನಾನು ಬಿಸಿಬೇಳೆ ಬತ್ತು, ಇನ್ನು ಯಾರು ತಿಂದಿಲ್ಲ. ನೀನೇ ಟೇಸ್ಟ್ ಮಾಡಿ ನೋಡಿ ಹೆಂಗಿದೆ ಅಂತ ಹೇಳು ತಗ. ಆಹಾ, ಘಮ ಘಮ ಅಂತೈತೆ ಕಣೆ. ನೀನು ಸಂದಾಗೆ ಅಡುಗೆ ಮಾಡ್ತೀಯ ಬಿಡು. ಆಹಾ, ಬಾಯಲ್ಲೆಲ್ಲ ನೀರು ಬರ್ತೈತೆ. ಒಂದೇ ಕುಕ್ಕಿಗೆ ಗಬಕ್ಕಂತ ತಿನ್ಕೊಂಡ್ಬಿಡ್ತೀನಿ. ಹೌದು, ಇಷ್ಟು ಸಂದಾಗ ಅಡುಗೆ ಮಾಡ್ತೀಯ, ಇಷ್ಟು ಸಂದಾಗ ತಿಂಡಿ ಮಾಡ್ತೀಯ, ಆದ್ರೂ ನಿಮ್ಮ ಅತ್ತೆದ ಅದೇನ್ಗೋಳು ಅಂತ ಕಾಣೆ. ಸುಮ್ಮನೆ ಯಾವಾಗ ನೋಡಿದ್ರು ಕಿರಿಕಿರಿನೇ ಮಾಡ್ತಿರ್ತಾರೆ. ನೀನ್ ಹಿಂಗೆ ಇದ್ರೆ ಆಗಲ್ಲ ಬಿಡು. ಏಯ್ ಪ್ರೇಮ, ಏನ್ ಮಾಡ್ತಿದೀಯ ನೀನು? ಅದು ಅತ್ತೆ, ಪ್ರೀತಿ, ತಿಂಡಿ ಅದು. ಬಾಯಿ ಮುಚ್ಕೊಂಡಿದ್ರೆ ಸರಿ. ಇವಾಗ ಇನ್ನೊಂದು ಮಾತೇನಾದ್ರೂ ನಿನ್ ಬಾಯಿಂದ ಬಂತು ಅಂದ್ರೆ ಅನ್ಯಾರ್ಗೇನೆ ಹೇಳಿ ಕಟ್ಟು ಮಾಡಿ ಬಿಸಾಕ್ಬಿಡ್ತೀನಿ. ಏಯ್ ಮನೆಯಾಳಿ, ಇನ್ನು ನಾಚಿಕೆ ಇಲ್ದಂಗೆ ಕುತ್ಕೊಂಡಿದ್ಯಲೆ. ಎಷ್ಟು ಕಿತ ಹೇಳ್ಬೇಕು ನಿನಗೆ, ನಮ್ಮ ಮನೆ ಹೊಸಲು ದಾಟ್ಬೇಡಂತ. ಅದ್ರಲ್ಲೂ ನಮ್ಮ ಮನೆ ಒಳಗೆ ಬಂದು ಸೋಫಾ ಸೆಟ್ ಮೇಲೆ ಕುತ್ಕೊಂಡಿದೀಯಾ. ನಾಯಿಗಾದ್ರೂ ಅನ್ನ ಹಾಕಿದ್ರೆ ನೀಯತ್ತಾಗಿ ಮನೆ ಕಾಯುತ್ತೆ. ಇಂಥ ದರಿದ್ರ ಬುದ್ಧಿ ಇರೋಂಥ ಜನಗಳಿಗೆ ಅನ್ನ ಹಾಕಿದ್ರೆ ಪಾಪ ನಮಗೆ ಸುತ್ಕೊಳ್ಳುತ್ತೆ. ಅತ್ತೆ, ಆದ್ರೂ ನೀವು ಹಿಂಗೆಲ್ಲ ಮಾಡಿದ್ದು ಸರಿ ಕಾಣಿಸ್ತಿಲ್ಲ ಅತ್ತೆ. ತಿನ್ನೋ ಅನ್ನನ ನಮ್ಮ ಶತ್ರು ಕೈಯಲ್ಲಿದ್ರು ವಾಪಸ್ ಕಿತ್ಕೋಬಾರ್ದು. ಇನ್ನೂ ಅವಳು ಒಂದು ತುತ್ತು ಕೂಡ ತಿಂದಿರಲಿಲ್ಲ, ಅಂಥದ್ರಲ್ಲಿ ನೀವು ಅನ್ನನ ಕಿತ್ಕೊಂಡು ಕಳಿಸಿದ್ರಲ್ಲ ಅತ್ತೆ, ಇದು ತಪ್ಪಲ್ವಾ? ನೋಡು ಪ್ರೇಮ, ನೀನು ತುಂಬ ಮುಗ್ದೆ, ನೀನು ತುಂಬ ಒಳ್ಳೆಯವಳು. ನಿನಗೆ ಅವಳ ಬಗ್ಗೆ ಏನು ಗೊತ್ತಿಲ್ಲ, ನನಗೆ ಎಲ್ಲ ಗೊತ್ತು. ನನಗೇನು ಸರಿ ಏನು ತಪ್ಪು ಅನ್ನೋದು ಎಲ್ಲನೂ ಗೊತ್ತು. ನೋಡು, ನಿನಗೆ ನಾನು ಪದೇ ಹೇಳ್ತಾ ಇದ್ದೀನಿ. ನೀನು ಅವಳು ನಮ್ಮ ಮನೆ ಒಳಗೆ ಬಿಟ್ಕೊಂಡಿದೀಯಾ. ನಿನಗೆ ಗೊತ್ತಿಲ್ಲ, ನಾಗರಾವನ ತಂದು ಬಾಗ್ಲಿಗೆ ಬಿಟ್ಕೊಂಡಂಗೆ. ಅವಳು ಬುದ್ಧಿ ಒಳ್ಳೆ ಚೇಳು ಕುಡ್ಕೋತಲ್ಲ, ಆ ಥರ ಬುದ್ಧಿ ಅವಳದು. ನಾನು ಹೇಳ್ತಾ ಇದ್ದೀನಿ ಪ್ರತಿ ಸಾರಿನೂ, ನಿನ್ನ ಜೀವನನ ನೀನು ಕಾಪಾಡ್ಕೋಬೇಕು ಅಂದರೆ ಅವಳಿಂದ ದೂರ ಇರು. ಇಲ್ಲ ಅಂದರೆ ಅವಳು ನಿನ್ನ ಬದುಕಿಗೆ ಬಂದು ನಿನ್ನ ಬದುಕನ್ನೇ ಸರ್ವನಾಶ ಮಾಡ್ತಾಳೆ. ನಾನು ಎಚ್ಚರಿಸ್ತಿದ್ದೀನಿ ಅಂತನಾದರೂ ಅನ್ಕೋ, ಏನಾದರೂ ಅನ್ಕೋ. ಅಲ್ಲ ಅತ್ತೆ, ಪ್ರತಿ ಸಾರಿನೂ ಹೀಗೆ ಮಾತಾಡ್ತಿರಲ್ಲ, ಅದೇನು ಅಂತ ನನಗಾದ್ರೂ ಬಿಡಿಸಿ ಹೇಳಿ ಅತ್ತೆ. ನೀವು ಅನ್ಕೊಂಡಂಗಲ್ಲ ಅತ್ತೆ, ಪ್ರೀತಿ ತುಂಬ ಒಳ್ಳೆಯವಳತ್ತೆ. ಅವಳು ಎಷ್ಟು ಒಳ್ಳೆಯವಳು ಅಂತ ನನಗೆ ಗೊತ್ತು ಅತ್ತೆ. ನಾನು ಎಷ್ಟೇ ನೋವಲ್ಲಿದ್ರು ನನಗೆ ಸಮಾಧಾನ ಮಾಡ್ತಾಳೆ, ನನ್ನ ಕಣ್ಣೀರು ಒರೆಸ್ತಾರೆ, ನಾನು ಬೇಜಾರಲ್ಲಿದ್ದರೆ ನನಗೆ ಸಮಾಧಾನ ಮಾಡ್ತಾಳೆ ಅತ್ತೆ. ಅವಳು ತುಂಬ ಒಳ್ಳೆಯವಳತ್ತೆ, ನೀವು ಅನ್ಕೊಂಡಂಗಲ್ಲ ಅವಳು.
ಅದೇನೋ ಹೇಳ್ತಾರಲ್ಲ, ಕಾಲಾಯ ತಸ್ಮೈ ನಮಃ, ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ನೀನ್ ಕಾದ್ ನೋಡ್ತಿರು, ನಿನ್ ಪ್ರೀತಿ ಎಷ್ಟು ಒಳ್ಳೆವಳು ಅನ್ನೋದು ಸದ್ಯದ್ರಲ್ಲೇ ತಿಳಿಯುತ್ತೆ. ನಾನಿವಾಗ ಹೊಲಕ್ಕೆ ಹೋಗಿ ಬರ್ತೀನಿ. ನಾನು ಇಲ್ಲ ಅಂತ ಏನಾದರೂ ಮತ್ತೆ ಅವಳನ್ನ ಮನೆಗೆ ಬಿಟ್ಕೊಳ್ಳೋದು, ಮನೆ ಕರ್ಸಿ ಉಪಚಾರ ಮಾಡೋದು, ಈ ಥರ ಏನಾದರೂ ನೀನು ಮಾಡಿದೆ ಅಂತ ನನಗೆ ಗೊತ್ತಾದರೆ ಅವಳ ಜೊತೆ ನಿನ್ನನ್ನು ಆಚೆ ಹಾಕ್ತೀನಿ. ಫಸ್ಟ್ ಅದನ್ನು ತಿಳ್ಕೊ, ಗೊತ್ತಾಯ್ತಾ? ನಾಯಿನ ಕರ್ಕೊಬಂದು ಸಿಂಹಾಸನದ ಮೇಲೆ ಕುಣಿಸಿದ್ರೆ ನಾಯಿ ರಾಜ ಆಗಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೊ ಪ್ರೇಮ, ಅರ್ಥ ಮಾಡ್ಕೊ. ಅಲ್ಲ, ನಮ್ಮ ಮತ್ತೆ ಯಾಕೆ ಪ್ರೀತಿ ಕಂಡ್ರಿ ಇಷ್ಟೊಂದು ಗುರು ಅಂತಾರಲ್ಲ? ಅಲ್ಲ ಕಣ್ಲವಾಣಿ, ನೋಡು ಇಟತ್ತಾದ್ರೂ ಲಕ್ಷ್ಮಕ್ಕ ಮನೆನೇ ಬಿಟ್ಟು ಬರಕಿಲ್ಲ ನೋಡು. ಕಾದು ಕಾದು ಸಾಕಾಗೋತಮ್ಮ ಇಲ್ಲೇ ನಿಂತ್ಕೊಂಡು. ಇಷ್ಟೊತ್ತಿಗೆ ಅವ್ರ ಮಂತವನೇ ಹೋಗಿ ಲಕ್ಷ್ಮಕ್ಕನ್ ಕರ್ಕೊಂಡೆ ಬರ್ಬೋದಿತ್ತು. ಇರುವಿನ ಬರ್ತಾರೆ, ಸಸಿಗೇಳಿ ಮಗುಗೇಳಿ ಗಂಡಂಗೇಳಿ ಬರದ್ ಬೇಡ್ವೆ? ಏನೋ ತುಂಬಾ ದಿನ ಆದ್ಮೇಲೆ ಹೊಲಕ್ ಬರ್ತೈತೆ ಲಕ್ಷ್ಮಕ್ಕ, ಅದೇ ಗ್ರೇಟ್ ಅನ್ಕೋಬೇಕು ನಾವು. ನೋಡು ಬಂತು. ಅದ್ಯಾಕೆ ಲಕ್ಷ್ಮಕ್ಕ ಬರ್ತಿದ್ದಂಕ್ಲೆ ಮಕ ಹೂ ಅಂತ ಹಿಡ್ಕೊಂಡ್ ಬರ್ತಿದ್ಯಾ? ಯಾಕೆ ನೀನ್ ಹೊಲಕ್ ಹೋಗಿ ನಿಂದಿದ್ಕೆ ಯಾರಾದ್ರೂ ಏನಾದ್ರು ಅಂದ್ರೆ? ಅಯ್ಯೋ, ಯಾರೇನಂತಾರೆ ಬಿಡ್ರಮಿ, ನಂದಂತೂ ಗೋಡು. ಮಂತವ ಇದ್ರೂ ಅಷ್ಟೇ, ಇಲ್ಲದಿದ್ರು ಅಷ್ಟೇ. ಅಲಕಂಡ್ರಮಿ ನನ್ನ ಸಸಿಗೆ ಈಟಾರ ಬುದ್ಧಿ ಇಲ್ಲ ನೋಡ್ರಿ. ಮತ್ತೆ ಆ ಪ್ರೀತಿನ ಕರ್ಕೊಬಂದು ಮನೆ ಕುಂಡ್ರಿಸ್ಕೊಂಡು ಉಪಚಾರ ಮಾಡ್ತಾವಳೆ. ಪಿತ್ತ ನೆತ್ತಿ ಹೊತ್ತು ನೋಡು, ತಿನ್ನ ಅನ್ನನೇ ಕಿತ್ಕೊಂಡು ಹೊರಗೆ ದಬ್ಬಂದಿದೀನಿ ಆ ಪ್ರೀತಿನ. ಅದಕ್ಕೆ ನಾನು ಹೇಳಿದ್ದು, ಹೇಳ್ಬಿಡು ಅತ್ಲಾಗೆ ಪ್ರೇಮಂಗೆಲ್ಲವ ಏನು ಮುಚ್ಚಿಡ್ಬೇಡ ಅಂತ. ನೀನೆಲ್ಲಿ ಕೇಳ್ತೀಯಾ? ಆಕಿಗೇನ್ ಗೊತ್ತು? ಪೆಂಡು ಪೆಂಡು ಅಂತ ಕರ್ಕೊಬಂದು ಹಿಡ್ಕೊಂಡಳೆ. ಈಗ ಆಕಿಗೂ ಬೈಯಂಗಿಲ್ಲ, ಈಕಿಗೂ ಬೈಯಂಗಿಲ್ಲ ಅಂತ ಪರಿಸ್ಥಿತಿ. ಏನು ಮಾಡಂಗಿಲ್ಲ. ಬಾ ನೋಡೋಣ, ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ.